ಹಲೋ, ನಾನು ನಿಮ್ಮ ಸ್ಟೋರಿ ಹೇಳೋ ಪಾತರಗಿತ್ತಿ ಮತ್ತೆ ಬಂದಿದ್ದೀನಿ ಹೊಸ ಸ್ಟೋರಿ ಜೊತೆ. ಇವತ್ತು ಸ್ಟೋರಿಯಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ? ಒಂದು ಮೊಲ ಇದ್ದಾನೆ, ಒಂದು ಕೌಜಿಕ ಪಕ್ಷಿ ಇದ್ದಾನೆ, ಒಂದು ಬೆಕ್ಕಿದ್ದಾನೆ. ಏನು ಗೊತ್ತಾ, ಇಲ್ಲಿ ಫಸ್ಟು ಏನಾಗುತ್ತೆ ಅಂದರೆ, ಒಂದು ಖಾಲಿ ಜಾಗ ಮೊಲ ಬರುತ್ತೆ. ಅಲ್ಲೊಂದು ಖಾಲಿ ಜಾಗ ಕಾಣಿಸುತ್ತೆ. ಅಂದರೆ ಮರದ ಬುಡದಲ್ಲಿ ಒಂದು ಹೋಲ್ ಇರುತ್ತೆ, ಅಂದರೆ ಒಂದು ತೂತಿರುತ್ತೆ. ಆ ತೂತೊಳಗಡೆ ಮೊಲ ಅಂದ್ಕೊಳ್ಳುತ್ತೆ, ನಾನು ಈ ಜಾಗದಲ್ಲಿ ಇರೋಣ, ಯಾರೂ ಇರೋದಿಲ್ಲ ಆ ಜಾಗದಲ್ಲಿ. ಅದಕ್ಕೆ ಮೊಲ ಅಂದ್ಕೊಳ್ಳುತ್ತೆ, ಓಕೆ ನಾನು ಈ ಜಾಗದಲ್ಲಿ ಇರ್ತೀನಿ ಅಂತೇಳ್ಬಿಟ್ಟು. ಆಮೇಲೆ ಓಕೆ, ಹಾಗೆ ಒಂದು 7 days ಹಾಗೆ ಆಗುತ್ತೆ. ಆಮೇಲೆ ಒಂದು ಕೌಜುಕ ಪಕ್ಷಿ ಬರುತ್ತೆ. ಕೌಜುಕ ಪಕ್ಷಿ ಏನು ಗೊತ್ತಾ, ಅದು ಈ ಒಂದು ಭತ್ತದ ಇದ್ರ ಹತ್ರ ಹೋಗಿರುತ್ತೆ. ಅಲ್ಲಿ ಅದ್ರಿಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಸಿಕ್ಕಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ಅಲ್ಲೇ ಇರೋಣ ಅಂತ ಅಲ್ಲೇ ಇರುತ್ತೆ. ಒಂದು 7 days ಬಿಟ್ಬಿಟ್ಟು ಮತ್ತೆ ವಾಪಸ್ ಅದ್ರದ್ದು ಮರದ ಹತ್ರ ವಾಪಸ್ ಬರುತ್ತೆ, ಮರದ ಬುಡಕ್ಕೆ. ಅಲ್ಲಿ ನೋಡಿದ್ರೆ ಮೊಲ ವಾಸ ಆಗಿಬಿಟ್ಟಿರುತ್ತೆ. ಆಮೇಲೆ ಇಬ್ಬರು ಜಗಳ ಆಡ್ತಾರೆ. ಓಕೆ, ಇದು ನನ್ನ ಜಾಗ ಅಂತ ಮೊಲ. ಕೌಜುಕ ಪಕ್ಷಿ ಹೇಳುತ್ತೆ, ಇಲ್ಲ ಇದು ನನ್ನ ಜಾಗ ಅಂತ ಹೇಳ್ಬಿಟ್ಟು. ಆಮೇಲೆ ಇಬ್ಬರು ಹಿಂಗೆ ಜಗಳ ಆಡ್ತಾ ಇರ್ತಾರೆ. ಅಲ್ಲಿ ದೂರದಲ್ಲಿ ಒಂದು ಬೆಕ್ಕು ಕಾಣಿಸುತ್ತೆ. ಅವ್ರು ಅನ್ಕೋತಾರೆ, ಓಕೆ ಬೆಕ್ಕು ಒಳ್ಳೆ ಸನ್ಯಾಸಿ ಥರ, ದೇವ್ರ ಥರ, ಅಂದರೆ ಜಪ ಮಾಡ್ಕೊಂಡು ಕೂತಿರ್ತಾನೆ, ಆಯಿತಾ. ಅದಕ್ಕೆ ಇವರಿಬ್ರು ಯೋಚನೆ ಮಾಡ್ತಾರೆ, ನಾನು ಯಾಕೆ ಬೆಕ್ಕತ್ರ ಹೋಗಿ ಇದು ಕೇಳಬಾರ್ದು ಅಂತೇಳ್ಬಿಟ್ಟು, ಅಂದರೆ ಯಾರ್ದು ಈ ಜಾಗ ಅಂತ, ಒಡೆತನ ಯಾರ್ದು ಅಂತ ಕೇಳೋಣ ಅಂತ ಬೆಕ್ಕತ್ರ ಹೋಗ್ತಾರೆ, ಆಯಿತಾ. ಬೆಕ್ಕು ಫಸ್ಟೇ ಕಂತ್ರಿ ಫೆಲೋ, ಆಯಿತಾ. ಕಂತ್ರಿ ಫೆಲೋ ಅಂದರೆ ಅವ್ನು ಅನ್ಕೋತಾನೆ, ಬೆಕ್ಕು ನಿಮಗೆಲ್ಲ ಗೊತ್ತಲ್ಲ, ಬೆಕ್ಕು ಚೆನ್ನಾಗಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರುತ್ತೆ. ಅದಕ್ಕೆ ಎಷ್ಟೊಂದು ದಿನ ಆಗಿರುತ್ತೆ ಊಟ ಸಿಕ್ಕಿ. ಇವೆರಡೂ ನೋಡ್ತಾನೆ. ಅದು ಅಂದ್ಕೊಳ್ಳುತ್ತೆ, ಇವತ್ತು ನನಗೆ ಹಬ್ಬ, ಬರಲಿ ಅಂತೇಳ್ಬಿಟ್ಟು. ಅವರಿಬ್ಬರು ಇವನ ಹತ್ರ ಶರಣಾಗ್ತಾರೆ, ಅಂದರೆ ಫುಲ್ ಮಲ್ಕೋತಾರೆ. ನೋಡು ಬೆಕ್ಕು, ಇದು ನಾನು ತುಂಬ ದಿನದಿಂದ ಇದ್ದೆ, ಆದರೆ ಒಂದು 7 ದಿನ ಇರಲಿಲ್ಲ ಈ ಜಾಗದಲ್ಲಿ. ನಾನು ಏನೋ ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಊಟ ಮಾಡ್ಕೊತಾ ಇದ್ದೆ ಅಲ್ಲಿ ಭತ್ತದ ಇದ್ರೊಳಗಡೆ ಅಂತ. ಆದರೆ ಮೊಲ ಹೇಳುತ್ತೆ, ಅದು ನನಗೆ ಸಂಬಂಧಪಟ್ಟಿಲ್ಲ, ನಾನು 7 ಡೇಸಿಂದ ನಾನಿದ್ದೀನಿ, ಈ ಜಾಗ ನಂದು ಅಂತ ಹೇಳುತ್ತೆ. ಅದಕ್ಕೆ ಓಕೆ ಅಂತ ಹಿಂಗೆ ನೋಡ್ತಾ ಇರಬೇಕಂದ್ರೆ ಬೆಕ್ಕು ಅವರಿಬ್ಬರನ್ನ ಮಲ್ಗಕ್ಕೆ ಹೇಳ್ಬಿಟ್ಟು ಬೆಕ್ಕು ಎರಡೂ ಚೆನ್ನಾಗಿ ತಿಂದ್ಬಿಡುತ್ತೆ. ಸೊ ಇಬ್ಬರ ಜಗಳದಿಂದ ಯಾರಿಗೆ ಲಾಭ ಆಯಿತು?